ವಾವ್, ಮೌಂಟ್ ಫೂಜಿಯ ಇಷ್ಟು ಒಳ್ಳೆ ವ್ಯೂ, ಅದು ಶಿಖರದ ತುದಿಯಲ್ಲಿ ಸ್ನೋ ಕೂಡ ಇದೆ. ಆಸಮ್. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನ್ ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡ್ಬಿಟ್ಟು ನೋಡಿ. ನಾವಿವತ್ತು ಕ್ಯೋಟೋದಿಂದ ಹಕೋನೆಗೆ ಹೋಗ್ತಿದ್ದೇವೆ. ಶಿನ್ಕಾನ್ಸೆನ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ಸ್ಟೇಷನ್ಗೆ ಬಂದಿದ್ದೇವೆ ಇವಾಗ. ರಿಸರ್ವ್ಡ್ ಟಿಕೆಟ್ ಇದ್ರೆ ಓವರ್ ಸೈಜ್ಡ್ ಬ್ಯಾಗ್ಸ್ ಅನ್ನ ಇಲ್ಲಿ ಲಗೇಜ್ ಕಂಪಾರ್ಟ್ಮೆಂಟ್ ಅಲ್ಲಿ ಇಡಬಹುದು. ಸೇಫ್ಟಿ ಟೆನ್ಷನ್ ಇಲ್ಲ, ಯಾಕಂದ್ರೆ ಇಲ್ಲಿ ಈ ತರ ವೈರ್ ಬರ್ತದೆ, ಅದರಿಂದ ಬ್ಯಾಗ್ ಅನ್ನ ಕಟ್ಬಿಟ್ಟು ಇಲ್ಲಿ ಲಾಕ್ ಮಾಡಿ ಇಡ್ಬೋದು. ಬಟ್ ಇದಕ್ಕೆ ನಿಮಗೆ ಸ್ವೀಕಾ ಕಾರ್ಡ್ ಬೇಕಾಗ್ತದೆ ಇಲ್ಲಿ ಆಕ್ಸೆಸ್ಗೆ. ಸ್ವೀಕಾ ಕಾರ್ಡ್ ಇಂದ ಏನು ಚಾರ್ಜಸ್ ಡಿಡಕ್ಟ್ ಆಗುದಿಲ್ಲ, ಜಸ್ಟ್ ಲಾಕ್ ಅನ್ಲಾಕ್ ಮಾಡ್ಲಿಕ್ಕೆ ಸ್ವೀಕಾ ಕಾರ್ಡ್ ಯೂಸ್ ಆಗ್ತದೆ. ವಾವ್, ಮೌಂಟ್ ಫೂಜಿಯ ಇಷ್ಟು ಒಳ್ಳೆ ವ್ಯೂ, ಅದು ಶಿಖರದ ತುದಿಯಲ್ಲಿ ಸ್ನೋ ಕೂಡ ಇದೆ. ಆಸಮ್. ಇವತ್ ನಮ್ಮ ಲಕ್ಕಿ ಡೇ ಅನಿಸ್ತದೆ. ಹಕೋನೆ ರೀಚ್ ಆಗ್ತಿದ್ದೇವೆ. ಸೊ ಬ್ಯಾಗ್ ಕಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಸ್ವೀಕಾ ಕಾರ್ಡ್ ಯೂಸ್ ಮಾಡಿ ಅನ್ಲಾಕ್ ಮಾಡಿ ಬ್ಯಾಗ್ ತಗೊಳ್ತಿದ್ದೇವೆ. ಹಕೋನೆಯಲ್ಲಿ ಒಂದು ಆಪ್ ಯೂಸ್ ಮಾಡಿಬಿಟ್ಟು ನೀವು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮೋಡಲ್ಲೂ ಪೇಮೆಂಟ್ ಮಾಡ್ಬೋದು. ಇದಕ್ಕೆ ನೀವು ಒಡಾಕ್ಯೂ ರೈಲ್ವೇಸ್ ನ ಈ ಆಪ್ ಡೌನ್ಲೋಡ್ ಮಾಡಬೇಕಾಗ್ತದೆ. ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇಂಡಿವಿಜುವಲಿ ತನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ನಿಮ್ ಜೊತೆ ಸಣ್ಣ ಮಕ್ಕಳಿದ್ರು ಕೂಡ ಅವರಿಗೂ ನೀವು ಒಂದೊಂದು ಮೊಬೈಲ್ ಯೂಸ್ ಮಾಡಿ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಇದು ಬೇಡ ಅಂತ ಹೇಳಿ ಆದ್ರೆ ನೀವು ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಟಿಕೆಟ್ ಖರೀದಿ ಮಾಡ್ಬೋದು. ನಾವು ಇದನ್ನ ಆನ್ಲೈನ್ ಬುಕ್ ಮಾಡಿದ್ವಿ ಬರೋ ಮೊದಲು. ಇಲ್ಲಿ ಬಂದ್ಬಿಟ್ಟು ಇವಾಗ ನಾವು ಆಕ್ಟಿವೇಟ್ ಮಾಡ್ತಿದ್ದೇವೆ. ಇದರಲ್ಲಿ ಕ್ಯೂ ಆರ್ ಕೋಡ್ ಜನರೇಟ್ ಆಗ್ತಾ ಇರ್ತದೆ. ಸೊ ಇದು ರಿಯಲ್ ಟೈಮ್, ನೀವು ಸ್ಕ್ರೀನ್ ಶಾಟ್ ಎಲ್ಲ ತೋರಿಸೋ ಹಾಗಿಲ್ಲ. ಇದು ಹಕೋನೆ ಸರ್ಕ್ಯೂಟ್. ಇದನ್ನ ನಾವು ನಾಳೆ ಕವರ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಾವು ಒದಾವರದಿಂದ ಹಕೋನೆ 1000 ರೈಲ್ವೇಸ್ ಮೂಲಕ ಗೋರಾ ಹೋಗ್ತಿದ್ದೇವೆ. ಅಲ್ಲಿ ನಮ್ಮ ಹೋಟೆಲ್ ಇದೆ.
ಗೋರಾ ಸ್ಟೇಷನ್ ತಲುಪಿದ್ದೇವೆ. ಸ್ಟೇಷನ್ ಇಂದ ಹೊರಗೆ ಕಾಲಿಡ್ತಾನೆ ಹೋಟೆಲ್ ಇದೆ, ಸೊ ಬೇಗ ಚೆಕ್ ಇನ್ ಮಾಡೋಣ. ನಮ್ಮ ಹೋಟೆಲ್ ಟೋಕಿನೋಯು ಸೆಟ್ಸುಗೆತ್ಸುಕ ತಲುಪಿದ್ದೇವೆ. ಇಲ್ಲಿ ರಿಸೆಪ್ಷನ್ ಅಲ್ಲಿ ತುಂಬಾ ಜನರಿದ್ದಾರೆ. ಫೈನಲಿ ನಮ್ಗೆ ನಮ್ಮ ಕೀ ಸಿಕ್ತು. ಈ ಹೋಟೆಲ್ ರೂಮ್ಸ್ ಎಲ್ಲ ಟ್ರೆಡಿಷನಲ್ ಜಾಪನೀಸ್ ಮನೆ ಸ್ಟೈಲಲ್ಲಿ ಮಾಡಿದಾರಂತೆ. ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ರಿಸೆಪ್ಷನ್ ಅಲ್ಲಿ ಗೆಸ್ಟ್ಗೋಸ್ಕರ ಕೆಲವು ಸ್ನಾಕ್ಸ್ ಎಲ್ಲ ಇಟ್ಟಿದ್ರು. ನಾವು ತಕೊಂಡ್ ಬಂದ್ವಿ ಕೆಲವು ಐಟಮ್. ಇದು ರೈಸ್ ಕ್ರ್ಯಾಕರ್ಸ್. ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಸೀ ಫುಡ್, ಕ್ರ್ಯಾಬ್, ಈ ತರದೆಲ್ಲ ಫ್ಲೇವರ್ಸ್ ಇದೆ. ಇದೆಲ್ಲ ಕೋಟೆಡ್ ಪೀನಟ್ಸ್. ಇದರಲ್ಲಿ ವಸಾಬಿ ಮತ್ತೊಂದು ಸ್ವಲ್ಪ ಸ್ವೀಟ್ ಫ್ಲೇವರ್ ಇದ್ದು ಆ ತರದೆಲ್ಲ ಪೀನಟ್ಸ್ ಇದು. ಮತ್ತೆ ಇದು ಒನ್ ಟೈಪ್ ಡೈಫುಕು. ಇದ್ರೊಳಗಡೆ ಕೂಡ ರೆಡ್ ಬೀನ್ಸ್ ಫಿಲ್ಲಿಂಗ್ ಇದೆ. ಬಟ್ ಇಷ್ಟರಲ್ಲಿ ಹೊಟ್ಟೆ ಅಂತೂ ತುಂಬಲ್ಲ. ಬಟ್ ಹೊಟ್ಟೆ ತುಂಬಾ ತಿನ್ನೋ ಟೈಮು ಅಲ್ಲ ಇದು. ಇವಾಗ ಆಲ್ಮೋಸ್ಟ್ 4:30 ಆಗಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಡಿನ್ನರ್ ಟೈಮ್ 2 ಸ್ಲಾಟ್ ಅಲ್ಲಿ ಇದೆ. ಒಂದು 5:15 to ಐ ಥಿಂಕ್ 7:30 ಆರ್ ಸಮಥಿಂಗ್. ಇನ್ನೊಂದು 7:45 to 9. ಸೊ ನಮ್ಗೆ ಈ ಸೆಕೆಂಡ್ ಸ್ಲಾಟ್ ಸಿಕ್ಲಿಲ್ಲ ಇವತ್ತಿಗೆ. ಇಲ್ಲಿ ಆಲ್ರೆಡಿ ಬುಕ್ ಮಾಡ್ಬೇಕು ಡಿನ್ನರ್ ಸ್ಲಾಟ್ ಅನ್ನ. ಆ ಸ್ಲಾಟ್ ಗೆ ಹೋಗ್ಬೇಕಾಗ್ತದೆ. ನಮ್ಗೆ ಆ ಸೆಕೆಂಡ್ ಸ್ಲಾಟ್ ಸಿಕ್ಲಿಲ್ಲ. ಸೊ ಇವತ್ ನಾವು ಫಸ್ಟ್ ಸ್ಲಾಟ್ ಅಲ್ಲಿ ಡಿನ್ನರ್ ಹೋಗ್ತಿದ್ದೇವೆ. 5:15 ಡಿನ್ನರ್ ಮಾಡ್ಬೇಕಾಗಿದೆ. ಸೊ ಅದ್ರ ಮೊದಲು ಸ್ವಲ್ಪ ಏನಾದ್ರು ತಿನ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾನು ಈಗ ನೂಡಲ್ಸ್ ತಿಂತಿದ್ದೇನೆ. ನಾನು ಹೇಳಿದ್ದಲ್ಲ 7-Eleven ಅಂತ ಎಲ್ಲ ಸ್ಟೋರ್ ಇದೆ ಅಂತ. ನಾವು ಬರ್ಬೇಕಾದ್ರೇನೆ ನನ್ಗನ್ಸ್ತು ಇಲ್ಲಿ ಏನಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ 2 ಪ್ಯಾಕೆಟ್ 2 ಡಬ್ಬ ಈ ಕಪ್ ನೂಡಲ್ಸ್ ತಗೊಳ್ಳುವ ಅಂತ ಹೇಳಿ. ಸೊ ಈ ಕಪ್ ನೂಡಲ್ಸ್ ತಗೊಂಡ್ ಬಂದಿದ್ದೇನೆ, ಸೀ ಫುಡ್ ಫ್ಲೇವರ್. ಸೊ ನನ್ಗೆ ಇವಾಗ ಹಸುವಾಗಿದೆ. ನಾನು ಇದನ್ನೆಲ್ಲ ತಿನ್ಬಿಟ್ಟು ನೆಕ್ಸ್ಟ್ ಡಿನ್ನರ್ ಟೈಮಿಗೆ ನಿಮ್ಗೆ ಸಿಗ್ತೇನೆ 5:30ಗೆ. Pasta. All that eating. Please.
ಸ್ಟಾರ್ಟರ್ ಅಲ್ಲಿ ಟೋಫು ಇದೆ, ಚಿಕನ್ ಇದೆ, ರಾಡಿಶ್ ಮೇಲೆ ಫಿಶ್ ಮೊಟ್ಟೆ ಇಟ್ಟಿದ್ದಾರೆ, ಟೋಫು ಸೆಸ್ಮೆ ಇದೆ. マンゴーリキュール。マンゴー。で、アルコールリトル。 Okay. で、それでドリンクオーダー、タブレット、プリーズ。 ಇದು ಸಾಶಿಮಿ. ಇದನ್ನ ಸಾಯ್ ಸಾಸ್ ಅಲ್ಲಿ ಡಿಪ್ ಮಾಡಿ ತಿನ್ಬೇಕು. ವಸಾಬಿ ಮತ್ತೆ ಸಾಯ್ ಸಾಸ್ ಮಿಕ್ಸ್ ಮಾಡಿ ತಿಂತಿದ್ದೇನೆ. ಫಿಶ್ ಡಿಶ್ ಇದು ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಕೂಡ ಫಿಶ್, ತೋಫು ಮತ್ತೇನೋ ಸಾಸ್ ಎಲ್ಲ ಏನೋ ಇದೆ. ಇದ್ರದ್ದೆಲ್ಲ ಹೆಸರು ಗೊತ್ತಿಲ್ಲ ನನಗೆ. ಇದಷ್ಟೇ ಅಲ್ಲ, ಇನ್ನು ಇಲ್ಲಿ ನೋಡಿ ಮಶ್ರೂಮ್, ಫಿಶ್ ಇದೆಲ್ಲ ಬೇಯ್ತಾ ಇದೆ. ಇದೆಲ್ಲ ತಿಂದು ಆಲ್ರೆಡಿ ನನ್ನ ಹೊಟ್ಟೆ ತುಂಬ್ತಾ ಇದೆ. ಬಟ್ ಇದಿಷ್ಟೇ ಅಲ್ಲ, ಇನ್ನು ರೈಸ್ ಐಟಮ್ ಇದೆ, ಮೀಸೋ ಸೂಪ್ ಇದೆ, ಸುಮಾರೆಲ್ಲ ಐಟಮ್ ಇದೆ. ಹೇಗೆ ಖಾಲಿ ಮಾಡೋದಂತೇಳಿ ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಯೂಸ್ ಮಾಡಿರೋ ಫಿಶ್ ಇದಲ್ಲ, ಇದು ಫುಗು ಅಂತ ಅನ್ಸ್ತದೆ. ನಾವು ಮೊನ್ನೆ ತಿನ್ಲಿಕ್ಕೆ ಹೋಗಿದ್ದೇವಲ್ಲ ಅದೇ ಫಿಶ್ ಅಂತ ಅನ್ಸ್ತದೆ. ಇದು ಶ್ರಿಂಪ್ ವಿತ್ ಜಾಪನೀಸ್ ಸ್ಟಿಕ್ಕಿ ರೈಸ್. ಮೀಸೋ ಸೂಪ್ ಒಂದು ಇಷ್ಟ ಆಗ್ಲಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಖಾಲಿ ಮಾಡಿದ್ವಿ. ಇವಾಗ ಡೆಸರ್ಟ್ ಬಂದಿದೆ ನೋಡಿ. ಇದು ಫ್ರೂಟ್ ಜೆಲ್ಲಿ, ಮತ್ತೆ ಇದು ದೈಫುಕು ಒಳಗಡೆ ಮತ್ತೆ ರೆಡ್ ಬೀನ್ ಪೇಸ್ಟ್ ಇದೆ, ಮತ್ತೆ ಇದು ಹಾಟ್ ಟೀ. ನೋಡಿ ಜಾಪನೀಸ್ ಡ್ರೆಸ್, ಸ್ಯಾಮ್ಯು ಅಂತಾರೆ ಇದಕ್ಕೆ. ಇಲ್ಲಿ ಹೋಟೆಲಲ್ಲಿ ಕೊಟ್ಟಿದ್ದಾರೆ ನಮಗೆ. ಇದನ್ನ ಹಾಕೊಂಡು ನಾವು ಇವಾಗ ಕೆಳಗೆ ಹೋಗ್ತಿದ್ದೇವೆ ಹಾಟ್ ಸ್ಪ್ರಿಂಗ್ ಬಾತ್ ತಗೊಳ್ಳಿಕ್ಕೆ. ಇದು ಏನಂತ ಹೇಳಿದ್ರೆ ನ್ಯಾಚುರಲಿ ಬಿಸಿ ನೀರು ಬರ್ತದೆ, ನಮ್ಮ ಹಿಲ್ಸ್ ಇಂದ ಬರ್ತದೆ ಈ ನೀರು, ಬೆಟ್ಟದ ಸೈಡ್ ಇಂದ. ಅದರಲ್ಲಿ ಮಿನರಲ್ಸ್ ಇರ್ತದೆ. ಸೊ ಸಲ್ಫರ್ ವಾಟರ್ ಅಂತ ಹೇಳ್ತಾರೆ. ಸಲ್ಫರ್ ಬಿಸಿ ಬಿಸಿ ನೀರು, ಇದರಲ್ಲಿ ಕೂತ್ಕೊಂಡ್ರೆ ಸ್ಕಿನ್ ಎಲ್ಲ ತುಂಬಾ ಸಾಫ್ಟ್ ಆಗ್ತದೆ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೇದು. ಸೊ ಹಾಗಾಗಿ ನಾವು ಟ್ರೈ ಮಾಡೋಣ ಅಂತ ಹೋಗ್ತಿದ್ದೇವೆ. ಈ ಡ್ರೆಸ್ ಜೊತೆಗೆ ಇಲ್ಲಿ ಹಾಟ್ ಸ್ಪ್ರಿಂಗ್ ಬಾತಿಗೆ ಹೋಗ್ಲಿಕ್ಕೆ ನಮಗೆ ಈ ಕಿಟ್ ತರ ಕೊಟ್ಟಿದ್ದಾರೆ. ಇದರಲ್ಲಿ ಸಾಕ್ಸ್ ಇದೆ, ಬಾಡಿ ವಾಶ್ ಟವಲ್ ಇದೆ, ನ್ಯಾಪ್ಕಿನ್ ಮತ್ತೆ ಟವಲ್ ಕೊಟ್ಟಿದ್ದಾರೆ. ಸೊ ಬನ್ನಿ ಹೋಗೋಣ. ಪ್ರೈವೇಟ್ ಆನ್ಸನ್ನಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಂದಿದ್ದೇವೆ. ಇದು ನಮ್ಮ ಆನ್ಸನ್. ಬಿಸಿ ಬಿಸಿ ನೀರಿದೆ, ತುಂಬ ಚಳಿ ಆಗ್ತಾ ಇದೆ ನನಗೆ. ನಾವಿವಾಗ ಸೆಕೆಂಡ್ ಆನ್ಸನ್ ಹೋಗ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ 3 ಆನ್ಸೈನ್ ರೂಮ್ಸ್ ಇದೆ. ಇದರಲ್ಲಿ ಒಂದು ಐ ಥಿಂಕ್ ವುಡನ್ ಇದಿದೆ ಬಾತ್ ಟಬ್ ತರ, ಇನ್ನೊಂದು ಕಲ್ಲಿಂದ ಮಾಡಿರೋ ಬಾತ್ ಟಬ್ ತರ ಇದೆ. ಮತ್ತೆ ಥರ್ಡ್ ಟೈಮ್ ನಂಗೆ ಗೊತ್ತಾಗ್ತಿಲ್ಲ ಅದು ಏನಂತ ಎಕ್ಸಾಕ್ಟ್ಲಿ. ಫೋಟೋದಲ್ಲಿ ಜಾಪನೀಸ್ ಅಲ್ಲಿ ಬರ್ದಿದೆ. ಸೊ ನಾವು ವುಡನ್ ಕಲ್ಲಿಂದ ಮಾಡಿರೋದನ್ನ ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಆನ್ಸನಿಗೆ ಹೋಗೋ ಮೊದಲು ನಂಗೆ ತುಂಬಾನೇ ಚಳಿ ಆಗ್ತಾ ಇತ್ತು. ಈ ಬಟ್ಟೆ ಇವರದ್ದು ತುಂಬಾನೇ ವಾರ್ಮ್ತ್ ಕೊಡ್ತದೆ. ಈ ಬಟ್ಟೆ ಎಲ್ಲೆಲ್ಲಿ ಕವರ್ ಆಗಿದೋ ಅಲ್ಲಿ ಬಿಲ್ಕುಲ್ ಚಳಿ ಆಗ್ತಾ ಇಲ್ಲ. ಆದ್ರೆ ಕೈ, ಕಾಲು, ಮುಖ ಎಲ್ಲ ಓಪನ್ ಇದೆ ಅಲ್ಲ, ಕಿವಿ ಓಪನ್ ಇದೆ. ಸೊ ನನ್ಗೆ ಯಾವಾಗ ನಾನು ಇಲ್ಲಿ ಬಂದೆ ಅಲ್ಲ ಅವಾಗ ತುಂಬಾ ಚಳಿ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ನನ್ಗೆ ಬೆನ್ನಲ್ಲಿ ಚಳಿ ಬರ್ತಾ ಇತ್ತು, ಅಷ್ಟು ಚಳಿ ಆಗ್ತಾ ಇತ್ತು. ಆದ್ರೆ ಆನ್ಸನ್ 40 ಮಿನಿಟ್ಸ್ ಇದೆ. ಆನ್ಸನ್ ಅಲ್ಲಿ ನಮ್ಗೆ 40 ಮಿನಿಟ್ಸ್ ಇರ್ಬೋದು. ಆ 40 ಮಿನಿಟ್ಸ್ ಆಗಿ ನಾನು ಇಲ್ಲಿ ಹೊರಗೆ ಬಂದಲ್ಲ, ನನ್ಗೆ ಒಂದ್ ಸ್ವಲ್ಪನೂ ಚಳಿ ಆಗ್ತಾ ಇಲ್ಲ, ಇಷ್ಟು ಗಾಳಿ ಬೀಸ್ತಾ ಇದೆ. ಅದು ನಾರ್ಮಲ್ ಇದೇನೆ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಆನ್ಸನ್ ಆದ ನಂತರ ಇಲ್ಲಿ ಫ್ರೀ ಒಂದೊಂದು ಸ್ನಾಕ್ಸ್ ಅದು ಇದು ಕೊಡ್ತಿರ್ತಾರೆ. ಈ ಯಾಕುಲ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಕುಡಿತಾ ಇದ್ದೇನೆ. ನಾವು ಇವಾಗ ಹೋಗಿ ಬಂದದ್ದು ಪ್ರೈವೇಟ್ ಆನ್ಸೆನ್ಗೆ. ಇಲ್ಲಿ 12 ಆನ್ಸೆನ್ ಇದೆ. ಇದು ಪಬ್ಲಿಕ್ ಆನ್ಸೆನ್. ಇಲ್ಲಿ ಇದು ಮೆನ್ ಸೆಕ್ಷನ್, ಅಲ್ಲಿ ವಿಮೆನ್ ಸೆಕ್ಷನ್ ಇದೆ. ಸೊ ನೀವೇನಾದ್ರು ಗ್ರೂಪ್ ಅಲ್ಲಿ ಹೋಗ್ಬೇಕಂತಿದ್ರೆ ಹೋಗ್ಬೋದು. ರ್ಯಾಂಡಮ್ಲಿ ಎಲ್ಲ ಪಬ್ಲಿಕ್ ಇರ್ತಾರೆ ಅಲ್ಲಿ. ನಾವು ಹೋದದ್ದು ಪ್ರೈವೇಟ್. ಕಪಲ್ಸ್ ಎಲ್ಲ ಹೋಗೋದಿದ್ರೆ ಇದು ಒಳ್ಳೇದು. ಸೊ ಗುಡ್ ಎಕ್ಸ್ಪೀರಿಯನ್ಸ್, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಇನ್ಫ್ಯಾಕ್ಟ್ ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗ್ತದೆ ಅಂತ ಹೇಳ್ತಾರೆ. ಹೋಗಿ ನೋಡೋಣ. ಈ ಕೆಟಲ್ ನನಗೆ ತುಂಬಾ ಹಿಡಿಸ್ತು. ಹೊಸ ಟೈಪ್ ಕೆಟಲ್ ಇದು, ನಾನು ನೋಡಿರಲಿಲ್ಲ ಮೊದಲು. ಇದರಲ್ಲಿ ಇಲ್ಲಿ ವಾಟರ್ ಲೆವೆಲ್ ಇಂಡಿಕೇಟರ್ ಇದೆ. ಮತ್ತು ಇದನ್ನು ಪ್ರೆಸ್ ಮಾಡಿಬಿಟ್ಟು ನೀರು ಹಾಕ್ಬೋದು ಇದರೊಳಗಡೆ. ನೋಡಿ ಎಷ್ಟು ಬಿಸಿ ನೀರಿದೆ ಇದರೊಳಗಡೆ.
ಸೊ ಇಲ್ಲಿ ನಾವು ನೀರಿನ ಟೆಂಪ್ರೇಚರ್ ಸೆಟ್ ಮಾಡ್ಬೋದು 70, 98 ತನಕ. ಸೊ ಯಾವ ಟೆಂಪ್ರೇಚರ್ ಸೆಟ್ ಮಾಡ್ತೇವೋ ಆ ಟೆಂಪ್ರೇಚರಲ್ಲಿ ನೀರನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಆಮೇಲೆ ಇದು ಅನ್ಲಾಕಿಂಗ್, ನೀರಿಗೆ ಎಷ್ಟು ನೀರು ಬೇಕು ತಗೊಳ್ಳಿ, ಲಾಕ್ ಮಾಡಿ. ಇವಾಗ ನೀರು ಬರೋದಿಲ್ಲ. ಮತ್ತು ನಿಮಗೆ ಪುನಃ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಬೇಕು ಅಂತ ಅನಿಸಿದರೆ, ಮೇ ಬಿ ನೀವು 70 ಡಿಗ್ರಿಯಲ್ಲಿ ಇಟ್ಟಿದ್ರಿ ಟೆಂಪ್ರೇಚರ್, ನಿಮಗೆ 98 ಬೇಕು ಅಂತ ಹೇಳಿ ಆದರೆ ನೀವು ಇದನ್ನು ಸೆಟ್ ಮಾಡಿಕೊಂಡು ಈ ಥರ ನೋಡಿ ಸೆಟ್ ಮಾಡ್ಬೋದು. ಸೆಟ್ ಮಾಡಿಕೊಂಡು ರೀಬಾಯ್ಲ್ ಅಂತ ಪ್ರೆಸ್ ಮಾಡಿದರೆ ಅದು ನಿಮ್ಗೆ ಯಾವ ಟೆಂಪ್ರೇಚರ್ ಬೇಕೋ ಆ ಟೆಂಪ್ರೇಚರ್ಗೆ ಬಾಯ್ಲ್ ಮಾಡಿ ಕೊಡ್ತದೆ. ಮತ್ತು ಇದರಲ್ಲಿ ನೀರು ಒಂದು ಪೂರ್ತಿ ದಿನ ಆದರೂ ಕೂಡ ಸೇಮ್ ಟೆಂಪ್ರೇಚರಲ್ಲಿ ಬಿಸಿ ಬಿಸಿ ನೀರೇ ಇರ್ತದೆ. ಸೊ ಒಂದ್ಸಲ ಬಿಸಿ ಮಾಡಿದರೆ ಆ ಸೇಮ್ ಟೆಂಪ್ರೇಚರ್ ಮೇಂಟೈನ್ ಆಗ್ತದೆ. ತುಂಬ ಯೂಸ್ಫುಲ್ ಅಲ್ವಾ? ನನಗಂತೂ ಹಿಡಿಸ್ತು. ಬನ್ನಿ ಜಾಪನೀಸ್ ಟೀ ಮಾಚಾ ತಯಾರಿಸೋಣ. ರೂಮಲ್ಲಿ ಮಾಚಾ ಟೀ ಪೌಡರ್ ಮತ್ತೆ ಜಾಪನೀಸ್ ಬ್ಯಾಂಬೂ ಮಾಚಾ ವಿಸ್ಕರ್ ಕೂಡ ಇಟ್ಟಿದ್ದಾರೆ. ಮಾಚಾ ಪೌಡರ್ ಗ್ರೀನ್ ಕಲರ್ ಇರ್ತದೆ. ನಮ್ಮ ಮಾಚಾ ಗ್ರೀನ್ ಟೀ ರೆಡಿ ಆಗಿದೆ. ನಾವು ಟೀ ಎಂಜಾಯ್ ಮಾಡ್ತೇವೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನಾಳೆ ನಾನು ನಿಮ್ಮನ್ನ ಪೈರೇಟ್ ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.